ನೀವು ಬಂದಾಗಲೂ ನಾವು ನಿಮಗೆ ಮನವಿ ಸಲ್ಲಿಸಿದ್ದು. ನೀವು ಪ್ರಕಾಶ್ ಅವ್ರು ಬಂದಾಗ ಫಸ್ಟ್ ಎಲೆಕ್ಷನ್ ಬಂದಾಗ ನಾನು ಕೇಳಿದ್ದೇನೆ 2018ರಲ್ಲಿ ನಾನು ಏನು ಕೇಳಲ್ಲ ರೋಡ್ ಮಾಡಿಕೊಡಿ ಅಂತ ಹೇಳಿದ್ವಿ. ನೀವು ಅದಕ್ಕೆ ಆಶ್ವಾಸನೆ ಕೊಟ್ಟು ಹೋಗಿದ್ರಿ. 2018ರಿಂದ ಇವತ್ತರೆಗೂ ರೋಡ್ ಆಗಲಿಲ್ಲ. ಕೇಳಿದಾಗಲೆಲ್ಲ ಅನುದಾನ ಬಂದಿಲ್ಲ, ಅನುದಾನ ರಸ್ತೆ ಪ್ರತಿಭಟನೆ ಅಲ್ಲ ಸರ್, ಅಲ್ಲಲ್ಲ ನಾನು ಹೇಳ್ತಿ ಕರ್ನಾಟಕ ಬಂದಿಲ್ಲ. ಆದರೆ ಇದು ನಾವು ಕೇವಲ ಒಬ್ಬರ ಮೇಲಲ್ಲ, ರೋಡ್ ರಸ್ತೆ ಇಲ್ಲ ಅಂತ ರೋಡ್ ಇವತ್ತು ಏರಿಯಾದಲ್ಲೂ ಎಲ್ಲ ತೆರಿಗೆ ಕೊಟ್ಟಿದ್ದೀವಿ. ಆಗಬೇಕು, ಆಗಿಲ್ಲ. ನಾವು ಎಲ್ಲ ಕೌನ್ಸಿಲ್ಗೂ ಕೇಳೋದೇನೆಂದರೆ ಯಾವುದೇ ಒಬ್ಬ ಕೌನ್ಸಿಲ್ ಎಲೆಕ್ಟ್ ಆದಾಗ ಬೇಸಿಕ್ ನೀಡು, ಒಂದು ರಸ್ತೆ, ಒಂದು ಚರಂಡಿ, ಒಂದು ನೀರು ಅಷ್ಟು ಮಾಡಿಕೊಟ್ಬಿಟ್ರೆ ಯಾರೂ ಏನೂ ಮಾಡಲ್ಲ. ಇವತ್ತು ಈ ಮಟ್ಟಕ್ಕೆ ನಾವೆಲ್ಲ ರೋಸೊತ್ತು ಬಂದಿದ್ದೀವಿ ಅಂತಂದರೆ ಬೇರೆ ಏನೇನಿಲ್ಲ. ನಾವು ಅಧಿಕಾರಿಗಳಾಗಲಿ ಅಥವಾ ಸರ್ಕಾರದ ಬತ್ತಾಗಲಾಗಲಿ ಕೇಳಿದ್ರೆ ಅನುದಾನ ಬಿಡುಗಡೆ ಆಗಿಲ್ಲ. ಅನುದಾನ ಇವು ತಿಂಗಳಿಗೆ ನಾರಾಯಣಗೌಡರೂ ಬಂದಿದ್ರು, ಬಂದು ವಿದ್ಯುತ್ ಜನ ಮಾಡೋದು ಒಂದು ವರ್ಷಕ್ಕೆ. ನಾವೇನು ಅಂದ್ಕೊಂಡಿವೋ ನಮ್ಮ ರೋಡ್ ರಿಪೇರಿ ಆಗೋದು, ಏನು ನಾವೆಲ್ಲ ಆರಾಮಾಗಿ ಓಡಾಡ್ಬೋದು.